ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಇವಾಗ ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಇದು ಕೃತು ಹೋಮ್ವರ್ಕು ಫ್ರೆಂಡ್ಸ್. ನಮ್ಮ ಕೃತುಗೆ ಜಾಸ್ತಿ ಹೋಮ್ವರ್ಕ್ ಕೊಟ್ಟವ್ರೆ. ನೋಡಿ ಫ್ರೆಂಡ್ಸ್, ನಮ್ಮ ಕೃತು ಪೆನ್ಸಿಲ್ ನೋಡಿ ಫ್ರೆಂಡ್, ರಬ್ಬರ್ ಒಂದು ರೇಂಜ್ಗೆ ಓಕೆ, ಈ ಪೆನ್ಸಿಲು ನನಗೆ ಹಿಡ್ಕೊಡೋಕ್ಕೆ ಸಾಲಲ್ಲ. ಈ ಪೆನ್ಸಿಲ ನನ್ನ ರೂಮ್ಗೆ ಇಟ್ಬಿಟ್ಟು ಹೋಗ್ಬಿಟ್ಟು ಅವ್ರ ರೂಮಲ್ಲಿ ಅವ್ರು ಮನಿಕೊಂಡವ್ರೆ. ಏನಕ್ಕೆ ಅಂದರೆ ಅವಳಿಗೆ ನಿದ್ದೆ ಬರ್ತೈತಂತೆ. ಸುಷ್ಮಾಗೂ ಪಾಪ ಕೆಲಸದಿಂದ ಬಂದು ಸಾಕಾಗವಳೆ. ಆಯ್ತಾ ಇಲ್ಲ ಚಂದು ನೋಡಿ, ಈ ರಬ್ಬರ್ ಎಷ್ಟೈತೆ ಅಷ್ಟೇ ಉದ್ದ ಪೆನ್ಸಿಲ್ ಕೂಡ ಇದೆ. ಈ ಪೆನ್ಸಿಲಲ್ಲಿ ನಾನು ಕೃತು ಹೋಮ್ವರ್ಕ್ ಬರೀಬೇಕಂತೆ ಫ್ರೆಂಡ್ಸ್. ನೋಡಿ, ಇದು ಯಾವುದು ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲು. ಇದರಲ್ಲಿ ABCDನೂ ಏನೋ ಕೊಟ್ಟಿದ್ದಾರೆ ಅನಿಸುತ್ತೆ. ಅದೇ ಕ್ಯಾಟು ರ್ಯಾಟು ಮ್ಯಾಟು ಈ ಥರ ಕೊಟ್ಟಿದ್ದಾರೆ. ನೋಡಿ, ಕೃತು ಬರೆದಿದ್ದಾಳೆ ಆಲ್ರೆಡಿ, ಪರವಾಗಿಲ್ಲ ನೀಟಾಗಿ ಬರೆದಿದ್ದಾಳೆ. ಇನ್ನು ಮಿಕ್ಕಿದ್ದಿಲ್ಲ ನೋಡಿ, ಕೃತು ಬರೆಯೋ ಥರನೇ ಬರೀಬೇಕಂತೆ. ಇಲ್ಲಿ ಮಿಕ್ಕಿದ್ದ 4 ಪೇಜು 2-3 ಪೇಜ್ ನಾನು ಬರೀಬೇಕು. ಇದೊಂದು ಅರ್ಧ ಇದೆ. ಸೊ ಇದೇನಿಗೆ ಕೊಟ್ಟಿದ್ದಾಳೋ ಗೊತ್ತಿಲ್ಲ. ಈ ಪೆನ್ಸಿಲಲ್ಲಿ ನಾನು ಎಷ್ಟೊತ್ತು ಬರಿತೀನೋ ಗೊತ್ತಿಲ್ಲ. ಆ್ಯಂಡ್ ಇದು ಕಾಫಿ ರೈಟಿಂಗ್, ಕನ್ನಡ ಕಾಫಿ ರೈಟಿಂಗು. ಓಕೆ, ಇದು 1 ಪೇಜ್ ಇದೆ. ಓಕೆ, ಬರಿಬೋದು. ಪಾಪಮ್ಮ ಬರೆದಿದ್ದಾರೆ. ಇದು ಮೇ ಬಿ ನಮ್ಮ ಅಕ್ಕನೇ ಫ್ರೆಂಡ್ಸ್ ಬರೆದಿರೋದು. ಹ್ಯಾಂಡ್ ರೈಟಿಂಗ್ ನಮ್ಮ ಕೃತು ನಾವಂತೂ ಈ ಥರ ಬರೆಯೋಕ್ಕೆ ಚಾನ್ಸೇ ಇಲ್ಲ. ಕೃತು ಅಂತೂ ಬರೆಯೋಕ್ಕೆ ಚಾನ್ಸೇ ಇಲ್ಲ. ಅದು ನಮ್ಮ ಅಕ್ಕನೇ ಬರೆದಿರೋದು. ಟೀಚರ್ ಏನಾದ್ರು ನೋಡ್ತಾಯಿದ್ರೆ ಬೈಸ್ಕೊಳ್ಳಿ. ಇದು ನೋಡಿ ಫ್ರೆಂಡ್ಸ್, ಇದು ನಮ್ಮ ಕೃತು ಹ್ಯಾಂಡ್ ರೈಟಿಂಗು. ಇದು ನೋಡಿ, ಇದು ಕೃತು. ಇಲ್ಲೆಲ್ಲ ಯಾರು ಹಿಂಗೆ ಇಷ್ಟು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ನೋಡಿ. ಇದೆಲ್ಲ ಇವಳೇ, ನಮ್ಮ ಅಕ್ಕನೇ ಬರೆದಿರೋದು ಫ್ರೆಂಡ್ಸ್. 100% ಸುಷ್ಮನೇ ಬರೆದಿರೋದು. ಇವಾಗ ನಾನು ಅವಳು ಬರೀತೀನಿ. ಆ್ಯಂಡ್ ಇದನ್ನು ಇವಾಗಲೇ ಬರೀಬೇಕು. ಆ್ಯಂಡ್ ಈ ಪೆನ್ಸಿಲಲ್ಲಿ ಹೆಂಗೆ ಬರೆಯೋದು? ಇಷ್ಟೊತ್ತಾಗಿದೆ, ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ಮಲಗೋರೆ. ಇವಾಗ ಪೆನ್ಸಿಲ್ ಹುಡ್ಕೋಕ್ಕಾಗಲ್ಲ. ಇದೇ ಪೆನ್ಸಿಲಲ್ಲಿ ಇವಾಗ ನಾನು ಬರೀಬೇಕು. ಹೆಂಗೆ ಬರೆಯೋದೋ ಗೊತ್ತಿಲ್ಲ ಫ್ರೆಂಡ್ಸ್. ಅವಳಂಗೆ ನಂಗೆ ಬರೆಯೋಕ್ಕೆ ಬರೋಲ್ಲ ನೋಡಿ. ಹಿಡ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ನನಗೆ. ಅದು ಹೆಂಗೆ ಬರೆಯೋದೋ ಗೊತ್ತಿಲ್ಲ. ನೋಡೋಣ. ಸರಿ ಫ್ರೆಂಡ್ಸ್, ಆಯಿತು. ಎಲ್ಲರೂ ಮಲ್ಕೊಳ್ಳಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಕಂಟಿನ್ಯೂ ವ್ಲಾಗ್ನ ನಾಳೆ ಮಾರ್ನಿಂಗ್ ಮಾಡ್ತೀನಿ. ನಾಳೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವಾಗ ನಾನು ಇದನ್ನು ಹೋಮ್ವರ್ಕ್ ಎಲ್ಲ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಎಲ್ರಿಗೂ ಬಾಯ್, ಶುಭರಾತ್ರಿ, ಗುಡ್ ನೈಟ್, ಲವ್ ಯು ಆಲ್. ಫ್ರೆಂಡ್ಸ್, ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಬಟ್ ನಿಜವಾಗ್ಲೂ ಎಷ್ಟೊಂದು ಕೊಟ್ಟಿದ್ದಾರೆ ಅಂದರೆ ಕೃತುಗೆ ನಾನೇ 10 ನಿಮಿಷದಿಂದ ಬರಿತಾ ಇದ್ದೀನಿ, ಮುಗಿತಾನೆ ಇಲ್ಲ. ನಮ್ಮ ಕೃತುಗಂತೂ ಮಿನಿಮಮ್ ಅಂತೂ 3 ಅವರ್ ಬೇಕು ಬರೆಯೋದಕ್ಕೆ. ನೋಡಿ, ಇದೊಂದು ಪೇಜು ನೋಡಿ, ಸ್ವಲ್ಪ ಕೃತು ಬರೆದಿರೋ ಥರನೇ ಬರೆದಿದ್ದೀನಿ ನೋಡಿ. ಇಲ್ಲಿ ಇದೊಂದು ಪೇಜು ಇದೆಲ್ಲ ಆಯಿತು. ಇದು ಬರದೆ ಅದಲ್ಲ. ಇಲ್ಲಿ ನೋಡಿ, ಪಾಪಮ್ಮ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಅವಳು ಬರೆಯೋಕ್ಕೆ ಅಂತ 3-4 ಬೇಕು ನೋಡಿ. ಇದು ಕೃತು ಹ್ಯಾಂಡ್ ರೈಟಿಂಗು. ಸ್ವಲ್ಪ ಮ್ಯಾಚ್ ಮಾಡಿದ್ದೀನಿ ಅವಳ ಥರನೇ. ಡಾರ್ಕಾಗಿ ಬರೆದಿಲ್ಲ, ಲೈಟಾಗೆ ಬರೆದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಅಕ್ಕ ಒಂದು ರೆಸಿಪಿ ಕಂಡುಹಿಡಿದಿದ್ದಾಳೆ ಫ್ರೆಂಡ್ಸ್. ಅದ್ರ ಹೆಸರೇನೆ ನಾನು ತೋರ್ಸೋಣ ಅಂತಿದ್ದೆ, ನೀನೇ ತೋರಿಸ್ತೀಯಲ್ಲ. ಆಯಿತು ಬಿಡಿ ಫ್ರೆಂಡ್ಸ್, ಅವಳೇ ತೋರಿಸ್ತಾಳಂತೆ. ಒಟ್ಟು ಒಂದು ಹೊಸ ರೆಸಿಪಿ ಕಂಡುಹಿಡಿದಿದ್ದಾಳೆ ಫ್ರೆಂಡ್ಸ್. ಏನೇನು ಹಾಕೋಳೆ ಅಂತ ಅವಳೇ ಹೇಳ್ತಾಳೆ. ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಅಕ್ಕ ಏನಕ್ಕೋ ಬೆಳ್ಳುಳ್ಳಿ ಹಾಕ್ತಾವಳೆ. ಎಲ್ಲದಕ್ಕೂ ಬೆಳ್ಳುಳ್ಳಿ ಅಂತಾಳೆ ಫ್ರೆಂಡ್. ಬೆಳ್ಳುಳ್ಳಿ ನೋಡಿದ್ರೆ 1/4 kg 80 ರೂಪಾಯಿ, ಎಷ್ಟೋ 50 ರೂಪಾಯಿ ಆಗೈತೆ. kg 250 ರೂಪಾಯಿ ಏನೋ ಆಗೈತೆ. ಇವಳು ನೋಡಿ ಫ್ರೆಂಡ್ಸ್ ಅಕ್ಕ ಮಾಡಿದ್ದಿದೆ. ಇದು ತಿನ್ನೋಕ್ಕಾಗ್ದೇನೆ ಕೃತು ಬಿಟ್ಲು. ಸೊ ಇಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಕೃತು ಅದೇನೇನೋ ಐಟಮ್ ಕಂಡುಹಿಡಿತೀನಿ ಅಂತ ಮಾಡಿದ್ಲು. ಬಟ್ ನಾನು ಆಮೇಲಿಂದ ಅವಳಿಗೆ ಅವಲಕ್ಕಿ ಮಾಡಿಕೊಟ್ಟೆ. ಕಾಯಿ, ಸಕ್ಕರೆ ಮತ್ತು ಅವಲಕ್ಕಿ ಮಿಕ್ಸ್ ಮಾಡಿಕೊಟ್ಟೆ. ಅವಳು ಈ ಥರ ಹೇಳಿದ್ರೆ ಅವಳು ಇನ್ನೊಂಚೂರು ಡಿಫ್ರೆಂಟಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಅದನ್ನೆಲ್ಲ ಮೆಲ್ಟ್ ಮಾಡಿದ್ಲು. ಕೃತು ತಿನ್ನಲಿಲ್ಲ ನೋಡಿ, ಅಲ್ಲಿ ತಿಂತಾವಳೆ ಕೃತು. ಫ್ರೆಂಡ್ಸ್, ನಮ್ಮ ಅಕ್ಕ ಬಟ್ಟೆ ಬುಕ್ ಮಾಡಿದ್ದಾಳೆ. ಏನೇನು ಬುಕ್ ಮಾಡಿದ್ದಾಳೆ ನೋಡಬೇಕು. ನಿನ್ನೆ ಒಂದು ಬಟ್ಟೆ ಬಂತು, ಇದೊಂದು ಬಟ್ಟೆ ಬಂದಿದೆ. ಯಾವ ಥರ ಇದೆ ಅಂತ ಅವಳೇ ಬಂದು ಓಪನ್ ಮಾಡ್ತಾಳೆ, ಅವಳೇ ಬಂದು ತೋರಿಸ್ತಾಳೆ ಅವಳ ವಿಡಿಯೋದಲ್ಲಿ. ಸೊ ಬಂದಿದೆ, ನೋಡ್ತೀನಿ ನಾನು ಇವಾಗ ಓಪನ್ ಮಾಡಿ ಯಾವ ಥರ ಬಂದಿದೆ ಅಂತ. ಗೊತ್ತಾ, ಹಳ್ಳಿಲಿ ಬೆಳೆದಿದ್ರು ನನಗೆ ಮೊದಲೆಲ್ಲ ನೀರೊಲೆ ಉರಿ ಆಗ್ತಾಯಿದ್ದೆ. ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳೋದಕ್ಕಿಂತ ಆಫ್ಟರ್ ಲಾಂಗ್ ಇಯರ್, 4 ವರ್ಷ ಆದಮೇಲೆ ನಾನು ಇಂಡಿವಿಜುವಲ್ ಒಲೆ ಕಸಿದ್ದೀನಿ. ಇದೇನು ದೊಡ್ಡ ವಿಷಯ ಅಲ್ಲ, ಬಟ್ ನನಗೆ ಖುಷಿ ಆಗ್ತೈತೆ ಒಲೆ ಕಸ್ಬಿಟ್ನಲ್ಲ ಅಂತ. ಆದರೆ ನಾನು ಬರೀ ಕಸಿರೋದು ನೋಡಿ ಫ್ರೆಂಡ್ಸ್, ಇಷ್ಟು ದಪ್ಪ ಏನಂತಾರೆ ಇದನ್ನ, ಸೋಗಂಗರಿಲಿ ಫುಲ್ ಎಲ್ಲ ಸೋಗಂಗರಿನೂ ಹಾಕ್ಬಿಟ್ಟು ಫುಲ್ ಕಸಿದ್ದೀನಿ. ಇಲ್ಲೇ ಇಟ್ಟಿದ್ದೀನಿ.
ಸೋಂಬೇರಿ ತೆಗೆದಿಡ್ಬೇಕಲ್ಲ ಅಂತ ಜಿನಿದಾಗ ನೋಡ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲೇ ಈ ಗೊಂತಲ್ಲಿ ಕೂತಿದ್ದೀನಿ, ಅದೇನಾದ್ರು ಇಲ್ಲಿಗೆ ಬತ್ತಿದಂಗೆನೇ ಇದು ತೆಗಿಯೋಕೆ ಓಡಿ ಬಂದ್ಬಿಡ್ತೀನಿ, ಅಂದರೆ ಒಳಗೆ ದೂಕಕ್ಕೆ. ಹಾಯ್ ಫ್ರೆಂಡ್ಸ್, ಇವಾಗ ಈ ಥರ ಫ್ರೆಶ್ ಅಪ್ ಆದೆ. ಇವಾಗ ಒಂದು ಪ್ಲ್ಯಾನ್ ಇದೆ. ಏನು ಪ್ಲ್ಯಾನಪ್ಪ ಅಂದರೆ, ಅಮ್ಮ ಮ್ಯಾಟ್ ಹಾಕು ಅಂತ ಹೇಳ್ತಿದ್ದಾರೆ. ಸೊ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಮ್ಯಾಟ್ ಹಾಕ್ಬೇಕು, ದೊಡ್ಡದಾಗಿ ಹಾಕ್ತೀನಿ ಅಂತ ಹೇಳಿದ್ದೀನಿ. ಬನ್ನಿ ನೋಡೋಣ ಸೀರೆ ಯಾವ್ದು ಕೊಡುತ್ತೆ ಅಂತ. ಚಿಕ್ಕದಾಗ ಹಾಕ್ಬೇಕಾ ಚಿಕ್ಕದಾಗ ಹಾಕ್ಬೇಕಾ? ದೊಡ್ಡದು ಸರಿ. ದೊಡ್ಡದು ಹಾಕ್ಬೇಕಂತೆ. ಈ ಬಾಗಿಲು ಕಾಣ್ತಿದ್ಯಲ್ಲ, ಬಾಗಿಲಿಗೆ ಸಣ್ಣ ಚೆನ್ನಾಗಿರೋ ಕೊಡು 2. ದೊಡ್ಡದಾಗಿ ಹಾಕ್ತೀನಿ ಫ್ರೆಂಡ್ಸ್. 4 ದಿನದಲ್ಲಿ ಹಾಕ್ತೀನಿ. ಹೇಗೆ ಹಾಕ್ತೀನಿ ಅಂತ ನಿಮಗೆ ಟ್ರಿಕ್ಸ್ ತೋರಿಸ್ಕೊಡ್ತೀನಿ. ನಾನು ಹಾಕಿ 5 ವರ್ಷ ಆಗಿದೆ ಫ್ರೆಂಡ್ಸ್. ನಮ್ಮ ಪಾಪು ಚಿಕ್ಕೋಳು, ಇನ್ನು 5 ವರ್ಷ ಆಗಿದೆ ಮ್ಯಾಟ್ ಹಾಕಿ. ಸೊ ಇವಾಗ ಹಾಕ್ತೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ. ಆ್ಯಂಡ್ ನಾನು ಮರೆಯಲ್ಲ ಫ್ರೆಂಡ್ಸ್, ಅದು ಎಷ್ಟೇ ವರ್ಷ ಆದ್ರೂ ಕೂಡ ನಾನು ಮರೆಯಲ್ಲ. ಏಕೆಂದರೆ ಅದು ಟಚ್ ಇಲ್ಲ ಅಂತ ಅಂದ್ರೂ ನನಗೆ ನೆನಪಿದ್ದೇ ಇರುತ್ತೆ. ಎಕ್ಸಾಂಪಲ್, ನಾನು ಮಾಡಿರೋ 4 ವರ್ಷ ಬೆಂಗಳೂರಲ್ಲಿ ಕೆಲಸ, ಬೇಕಿದ್ರೆ ನಾನು ಈಗ ಹೋದ್ರೂ ಕೂಡ ಒಂದು 10 ಕೆಲಸನೇ ಚೇಂಜ್ ಮಾಡಿದ್ದೀನಿ 4 ವರ್ಷದಲ್ಲಿ. ಸ್ಟಾರ್ಟಿಂಗ್ ಅಂತೂ 1 ವರ್ಷದಲ್ಲಿ ಒಂದು 3-4 ಕೆಲಸ ಚೇಂಜ್ ಮಾಡಿದ್ದೀನಿ. ಅವೆಲ್ಲನೂ ಕೂಡ ನಂಗೆ ಟಚ್ ಇದೆ. ಇವಾಗ ಹೋದರೆ ಸಾಕು, ನಾನು ಆಟೋಮೆಟಿಕ್ಕಾಗಿ ಏನು ಹೇಳ್ಕೊಡಂಗೆ ಇಲ್ಲ. ಬೇಕಿದ್ರೆ ಹೊಸ ಸಿಸ್ಟಮ್ ಬಂದಿದ್ರೆ ಮಾತ್ರ ನನಗೆ ಹೇಳ್ಕೊಡ್ಬೇಕಾಗುತ್ತೆ. ಬಟ್ ಅದೇ ಇದ್ರಂತೂ ನನಗೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಅಷ್ಟು ಮೆಂಟಲಿ ನನಗೆ ನೆನಪಿರುತ್ತೆ. ಸೊ ನಮ್ಮಮ್ಮ ಯಾವ ಸೀರೆ ಬೇಕು ಸೆಲೆಕ್ಷನ್ ಮಾಡ್ಕೊ ಅಂತ ಹೇಳ್ತಿದೆ. ನೋಡೋಣ ಅಮ್ಮ ಯಾವ್ಯಾವ ಸೀರೆ ಕೊಡುತ್ತೆ ಅಂತ. ಚೆನ್ನಾಗಿರೋದೇ ಕೊಡುತ್ತೆ ನಮ್ಮಮ್ಮ ಅಂತೂ. ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಹಾಕುವಂಥ ಮ್ಯಾಟು. ಇದು ಬಂದು ಡಿ ಮಾರ್ಟ್ದು, ನಾನೇ ತಗೊಂಡಿದ್ದೆ ಬೆಂಗಳೂರಲ್ಲಿ. ಅಮ್ಮ ಯಾವ ಸೀರೆ ಕೊಡ್ತಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಯಾವುದು ಇದೊಂದು ಕೊಟ್ಟಿದೆ ಫ್ರೆಂಡ್ಸ್. ಅಮ್ಮ ಇದೆರಡು ಸೀರೆ ಮತ್ತು ಅಮ್ಮ ಒಂದು ತೊಗೊಂಡೋಗೈತೆ, ಅದೆರಡು ಸೀರೆ ತೊಗೊಂಡಿವಾಗ ಕರಿತೀವಿ ಫ್ರೆಂಡ್ಸ್. ಇಲ್ಲಿ 1 2 3 ಕೊಕ್ಕೆ ಕಡಿ ತಗೋಬ ಫ್ರೆಂಡ್ಸ್. ಇದಕ್ಕೆ ಪ್ಯಾಂಟ್ ಪಟ್ಟೆ ಕಟ್ಟಿದ್ರೆ ಗಟ್ಟಿರುತ್ತೆ, ಬಟ್ ಪ್ಯಾಂಟ್ ಇಲ್ದಿರೋ ಕಾರಣ ಒಂದು ಸೀರೆನ ದೊಡ್ಡದಾಗಿ ಹರ್ಕೊಂಡು ಈ ಥರ ಹೆಣ್ದಂಗೆ ಕಟ್ಕೋಬೇಕು. ಇದೇನೇ ಮೇನ್ ಟ್ರಿಕ್ಸ್ ಇರೋದು. ನೆಕ್ಸ್ಟ್ ನೋಡೋಣ ಬನ್ನಿ. ನನಗಂತೂ ಸುತ್ತಿ 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 ಸಾಕಾಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ನೋಡಿ ಫೈನಲಿ ಕಟ್ಟಿ ಯಾವ ಥರ ಆಗಿದೆ ಅಂತ. ಮಿನಿ ಮಿಡ್ಡಿ ಥರ ಆಗಿದೆ. ನಮ್ಮ ಅಮ್ಮಂಗಮ್ಮ ಗೋವಾಗಿ ಈ ಥರ ಎಲ್ಲ ಹಾಕೋತಾರೆ ಕಣಮ್ಮ, ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಹಾಕೊಂಡು ಇದು ಮಾಡ್ತಾಯಿದ್ದೆ. ಅಮ್ಮ ನಗ್ತಿತ್ತು, ಚೆನ್ನಾಗೈತೆ ಬಿಡು ನಿನಗೆ, ಒಳ್ಳೆ ಚುಲುಬುಲಿ ಥರ ಆಡೋಕ್ಕೆ ಅಂತ ಅಮ್ಮ ಹೇಳ್ತಾ ಇತ್ತು. ಟೀ ಜೊತೆ ಬ್ರೆಡ್ಡು ಅಮ್ಮ ತಿಂದೈತೆ. ಇದು ರೆಡಿ ಆಗೈತೆ. ಇದರಲ್ಲೇನೇ ಮೇಯ್ನ್ ಇದೆ ಬೇಕಾಗಿರೋದು, ಮೇನ್ ಪಿಲ್ಲರ್ ಇದು ಗಟ್ಟಿಯಾಗಿದ್ದರೆ ಇದು ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಉಂಡೆ ರೆಡಿ ಆಯ್ತು. ಇದು ಒಂದು ಸೀರೆದು ನೋಡಿ ಎಷ್ಟು ಯಾವ ಥರ ಆಗಿದೆ ಅಂತ. ಇದು ಅದು ಮಿಕ್ಕೊಂಡಿತ್ತು, ಅದನ್ನು ಹರಿತಾ ಇದ್ದಾರೆ. ಇದು ಒಂದು ಸೀರೆದು ಉಂಡೆ. ಸೊ ಹೆಂಗೆ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಮೇ ಬಿ ಯಾರೂ ನೋಡಿರೋಲ್ಲ ಅನ್ಸುತ್ತೆ. ನಾನು ಹಾಕೋ ಮ್ಯಾಟು ಕಮೆಂಟ್ ಮಾಡಿ ಯಾರಾದರೂ ನೀವು ಈ ಥರ ಹಾಕ್ತಾ ಇದ್ದರೆ. ಇದೊಂಥರ ಹೆಣಕೊಂಡು ಹಾಕೋದು, ಸಿಕ್ಕಾಬಟ್ಟೆ ಗಟ್ಟಿಯಾಗಿರುತ್ತೆ ನೋಡಿ. ಆ್ಯಂಡ್ ಫೈನಲಿ ಉಂಡೆಗಳೆಲ್ಲ ರೆಡಿ ಆದವು. ಅದು 1ನೇ ಉಂಡೆ ಪಿಂಕ್ ಕಲರ್ದು, 2ನೇದು ಬ್ಲೂ ಮತ್ತು ಗೋಲ್ಡ್ ಕಲರ್ದು 2ನೇ ಉಂಡೆ, ಮತ್ತು ಇದು 3ನೇದು ಬಂದು ಅದನ್ನು ಕಟ್ಟಕ್ಕೆ ಯೂಸ್ ಮಾಡ್ತಿದ್ದಿದ್ದು. ಸೊ ಅದನ್ನು ತಗೊಂಡೆ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹೆಣ್ದಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಕಟ್ಟಿರೋದು, ಅದು ಹೆಣ್ದಿರೋ ಥರ ಬರುತ್ತೆ. ನಿಮಗೆ ಒಂದು 4-5 ರೌಂಡ್ ಹಾಕಿದ್ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ಸೀರಿಯಸ್ಲಿ ಆಗ್ತಾಯಿಲ್ಲ. ಇದನ್ನು ಸುತ್ತಿ 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 ಕೈಯೆಲ್ಲ ಉರಿ ಬಂದ್ಬಿಟ್ಟೈತೆ. ಇವಾಗ ಹೋಗಿ ಮಲ್ಕೊಂಡು ಒಂದು 3 ಗಂಟೆ ಹಿಂಗೆ ಹೇಳ್ತೀನಿ. ಊಟ ಗಿಟ ಎಲ್ಲ ಆಮೇಲೆ ಇದನ್ನ ಇಲ್ಲೇ ತುಂಬಿಟ್ಟಿದ್ದೀನಿ, ಕಾಣಿಸ್ತಾ ಇದೆಯಲ್ವಾ, ಇಟ್ಟಿದ್ದೀನಿ. ಬಂದ ಮೇಲೆ ಒಂದು 5 ಗಂಟೆ ಮೇಲಿಂದ ಸ್ಟಾರ್ಟ್ ಮಾಡಿ ಒಂದು 2-3 ಲೈನ್ ಹಾಕ್ಬಿಟ್ಟು ನಾಳೆಯಿಂದ ಹಾಕ್ತೀನಿ ಫ್ರೆಂಡ್ಸ್. ಟೈಮ್ ಬಂದು 3 ಗಂಟೆ ಮಲ್ಕೊಂಡಿದ್ದೆ, ಎದ್ದೆ. ಸೊ ಇದು ಖಾರದ ಪುಡಿ ಗೊಜ್ಜಲ್ಲಿ ಮೊಸರು ಹಾಕ್ಕೊಂಡು ಜಾಸ್ತಿ ಮಾಡಿದ್ದೆ ಖಾರದ ಪುಡಿ ಗೊಜ್ಜನ್ನ. ಸೊ ಮೊಸರು ಹಾಕ್ಕೊಂಡು ನಾನು ನಮ್ಮ ಅಜ್ಜಿ ತಿಂತಾಯಿದ್ದೀವಿ. ನಮ್ಮಮ್ಮ ಮಲಗೈತೆ ಫ್ರೆಂಡ್ಸ್. ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ಬೇಡ ಫ್ರೆಂಡ್ಸ್, ನಮ್ಮ ಅಕ್ಕ ವ್ಲಾಗಲ್ಲಿ ತೋರಿಸ್ಬೇಡ ಅಂತ ಹೇಳಿದಾಳೆ. ಸರ್ ನಾವು ತೋರಿಸಲ್ಲ ನೋಡಿ ಫ್ರೆಂಡ್. ನಮ್ಮ ಹಸು ಎಷ್ಟು ಫುಲ್ ಪಳ ಅಂತ ಹೊಳಿತಿದೆ. ಯಾರೋ ಕಮೆಂಟ್ ಮಾಡಿದ್ರಿ ಅಲ್ವಾ, ಹಸುನು ಚೆನ್ನಾಗಿ ಕ್ಲೀನ್ ಮಾಡಿ ಅಂತ. ಹೌದು, ನಾವು ವೀಕ್ಲಿ ಒಂದ್ಸಲ ನೀರು ಬಂದಾಗ ಪಕ್ಕ ಹಸುನ ತೊಳಿತೀವಿ ಫ್ರೆಂಡ್ಸ್. ಟೈಮ್ ಬಂದು 5:15. ಆ್ಯಕ್ಚುಲಿ ಕರ್ಮೀಲ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಜಾಸ್ತಿ ಹಾಕ್ಕೊಂಡು ನೋಡಿ ಇಲ್ಲಿ ಮಸಾಲೆ ಐಟಮ್ಸ್ ಎಲ್ಲನೂ ಹಾಕ್ಕೊಂಡಿದ್ದೆ ಇದೇ ದೊಡ್ಡ ಜಾರ್ಗೆ. ಬಟ್ ಅಕ್ಕ ಫೋನ್ ಮಾಡಿಬಿಟ್ಟು ಬೇಡ ಈ ಒಂದು ಹೊತ್ತಿಗೆ ಬೇರೆ ಏನಾದರೂ ಸಾಂಬಾರು ಮಾಡೋಕ್ಕೆ ಹೇಳ್ತೈತೆ ಅಮ್ಮ, ಬರೋದು ಲೇಟ್ ಆಗುತ್ತೆ ಅಂತ. ನಮ್ಮ ಅಕ್ಕನ ನಮ್ಮ ಅಮ್ಮನೂ ನಮ್ಮೂರಿಂದ ಬಾರೆ ಅಂತ ಇದೆ, ಅಲ್ಲಿಗೋಗಿದ್ದಾರೆ. ಸೊ ನಾನೆಲ್ಲ ಜಾಸ್ತಿ ಐಟಮ್ಸ್ ತೊಗೊಂಡಿದ್ದೆ. ಸೊ ಈಗೆಲ್ಲನೂ ತೆಗ್ದಾಕ್ದೆ ಫ್ರೆಂಡ್ಸ್, ಮಸಾಲೆ ಐಟಮ್ಸ್ ಎಲ್ಲನೂ ತೆಗೆದೆ. ಸೊ ಇದನ್ನೇ ಟೊಮೊಟೊ ಸಾಂಬಾರು ಮಾಡೋಣ ಅಂತ, ಡಿಫ್ರೆಂಟಾಗಿ ಮಾಡೋಣ ಅಂತ ಡೈರೆಕ್ಟ್ ಕೂದ್ಬಿಟ್ಟು
ಬೇಯಿಸ್ಕೊಂಡು ಹಾಕ್ಬೇಕಿತ್ತು ಟೊಮೊಟೊ ಸಾಂಬಾರಿಗೆ. ಡೈರೆಕ್ಟ್ ಕೂದ್ಬಿಟ್ಟು ಹೀಗೆ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಖಾರ ರುಬ್ಕೊಂಡಿದ್ದೀನಿ. ಸೊ ಈ ಖಾರನ ಇಲ್ಲಿಗೆ ಒಗ್ಗರಣೆಗೆ ಹಾಕಿದ್ದೀನಿ, ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಡೈಲಿ ನಮ್ಮ ಕೃತಿಗೆ ಹೋಮ್ವರ್ಕ್ ಮಾಡಿಸೋದೇ ನನಗೊಂದು ದೊಡ್ಡ ಕೆಲಸ ಆಗಿರುತ್ತೆ. ಇವನು ಬಂದು ನಮ್ಮ ಗೋವಿಂದ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು, ನನ್ನ ತಮ್ಮ ಅಂತ ಹೇಳ್ಬೋದು, ನಮ್ಮ ಪಕ್ಕದ ಮನೆಯವನು. ತುಂಬ ಫುಲ್ಲು ಮೊದಲಂತೂ ನಾನು ಊರಲ್ಲಿದ್ದಾಗಂತೂ ಅವನು ನಾನು ಸೇರಿ ತುಂಬ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಕೃತು ಹೋಮ್ವರ್ಕ್ ನಾನೇ ಬರಿತಾ ಇದ್ದೆ. ಫ್ರೆಂಡ್ಸ್, ಕೃತು ಅಂತೂ ಫುಲ್ಲು ಫೀಲಿಂಗಲ್ಲಿ ಊಟ ಮಾಡ್ತಾ ಇದ್ದಾಳೆ. ಯಾಕೆ ಅಂದರೆ ಅವ್ರ ಅಮ್ಮ ಬಂದಿಲ್ಲ ಇನ್ನು ಅಂತ, ಅವಳು ಡ್ಯೂಟಿಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದಾಳೆ. ಆ್ಯಂಡ್ ಇನ್ಕ್ಲೂಡಿಂಗ್ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನೂ ಕೂಡ ಬಂದಿಲ್ಲ, ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವಳಿಗೆ ಊಟ ಕೊಟ್ಟಿದ್ದೀನಿ, ಫೋನ್ ಕೊಟ್ಬಿಟ್ಟು ಊಟ ಮಾಡು ಅಂತ. ಸೊ ಐ ಹೋಪ್ ನೀವು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.